ಮತ್ತು ಎಂಟಿ ನಂಜೇಗಸ್ವಾಮಿ ಸ್ಮರಣೆ ಅಣ್ಣಾವರದಲ್ಲಿ ಮಂಗಳವಾರ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇವೆ ಸಂಘಟನೆ ವತಿಯಿಂದ ಮಾಜಿ ಶಾಸಕ ಟಿ ನಂಜೇಗಸ್ವಾಮಿ ಅವರ 25ನೇ ದಿನ ಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಂಜುಂಡಸ್ವಾಮಿಯವರು ನಮ್ಮನ್ನ ಅಗಲಿಯೋದಕ್ಕಿಂತ ನಮ್ಮ ಜೊತೆನೇ ಹೋಗ, ಹಾಗಾಗಿ ಅವಾಗ ಒಂದು ಇವತ್ತಿಗೆ 22ನೇ ಪುಣ್ಯ ಸ್ಮರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಬಂಧುಗಳೇ. ಇವು ನಮ್ಮ ಧಾರವಾಡ ಗ್ರಾಮೀಣ ಶಾಸಕರಿದ್ದಾಗ ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ ಅನ್ನೋದು ಜನರಿಗೆ ಸ್ವಲ್ಪ ಗೊತ್ತಿದೆ. ಹಾಗಾಗಿ ಇವತ್ತು ಅಳ್ಳಾವರ ಭಾಗದಲ್ಲಿ ಅಳ್ಳಾವರಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದಂಥವ್ರೆ ಮೊದಲಿಗೆ ಅಂದ್ರೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಇವತ್ತು ವಿದ್ಯಾರ್ಥಿಗಳಿಗೆ ಪದವಿ ಒಂದು ಶಿಕ್ಷಣವನ್ನ ಪಡೆಯಲಿಕ್ಕೆ ವಿದ್ಯಾರ್ಥಿಗಳು ಪರದಾಡ್ತಿದ್ರು. ಅಂತ ಸಂದರ್ಭದಲ್ಲಿ ಅಳ್ಳಾವರಕ್ಕೆ ಪದವಿ ಒಂದು ಮಹಾವಿದ್ಯಾಲಯ ಡಿಗ್ರಿ ಕಾಲೇಜನ್ನ ಮಂಜೂರು ಮಾಡಿಸಿಕೊಂಡು ಬಂದಂತ ವ್ಯಕ್ತಿ ಅಂತಂದ್ರೆ ಅದು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಇವತ್ತು ಅಳ್ಳಾವರ ಪಟ್ಟಣಕ್ಕೆ ಬಸ್ಸಿನ ನಿಲ್ದಾಣದ ವ್ಯವಸ್ಥೆ ಬಹಳ ಇತ್ತು, ಅವ್ಯವಸ್ಥೆ. ಇವತ್ತು ಅಳ್ಳಾವರ ಪಟ್ಟಣದಲ್ಲಿ ಒಂದು ಗುಣಮಟ್ಟ ಮತ್ತು ಅತ್ಯುನ್ನತ ಬಸ್ ನಿಲ್ದಾಣ ಒಂದು ಮಂಜೂರು ಮಾಡ್ಕೊಂಡು ಬಂದ ಅಂತಂದ್ರೆ ಅದು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಆ ಸಂದರ್ಭದಲ್ಲಿ ಈ ಭಾಗದ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ತೊಂದರೆ ಇತ್ತು. ಆ ತೊಂದರೆಯನ್ನ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಅಳ್ಳಾವರ ಪಟ್ಟಣದಲ್ಲಿ ವಿದ್ಯುತ್ ಸಂಗ್ರಹಣಾ ಕೇಂದ್ರವನ್ನ ಸ್ಥಾಪನೆ ಮಾಡಿದಂತವರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಇವತ್ತು ಹುಲಿಕೆರೆ ಗ್ರಾಮದಲ್ಲಿ ಇದರಮ ಕೆರೆ ಇದೆ, ಸಾವಿರಾರು ಎಕರೆ ಭೂಮಿಯನ್ನು ಹೊಂದಿರುವಂತ ಕೆರೆ ಅದು. ಆ ನೀರನ್ನ ಸದ್ಬಳಕೆ ಮಾಡಿಕೊಳ್ಳಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಆ ರೈತರಿಗೆ ಒಂದು ಕಾಲುವೆಗಳನ್ನ ಮಾಡುವ ಮೂಲಕ ರೈತರ ಭೂಮಿಗೆ ನೀರನ್ನು ಮುಗಿಸುವಂತ ಕೆಲಸವನ್ನು ಅವರು ಮಾಡಿದರು. ಹಾಗೆ ಏನಿವತ್ತು ರೈತರಿಗೆ ಬೆನ್ನೆಲುಬಾಗಿ ನಿಂತು ಇವತ್ತು ರೈತರ ಆಶಾಕಿರಣ ಆಗಿ ಪ್ರತಿ ಮನೆಯಲ್ಲಿ ಇವತ್ತು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇದ್ದಾರೆ ಅಂತಂದ್ರೆ ಅವರ ಹೋರಾಟ, ಅವರ ಮಾರ್ಗದರ್ಶನ ಇವತ್ತು ನಮ್ಮ ಅಳ್ಳಾವರಕ್ಕೆ ಕೊಡುಗೆ ಇದೆ ಅಂತ ಹೇಳ್ತಾ ಇದ್ದ ಬಂಧುಗಳೇ. ಇವತ್ತಿಗೆ ಅವರು 22 ವರ್ಷ ಕಳೆದಿರಬಹುದು, ಆದರೆ ನಮ್ಮ ಸಂಘಟನೆ ಜೊತೆಯಲ್ಲಿ ನಿರಂತರವಾಗಿದ್ದಾವೆ. ಮುಂದಿನ ದಿನಗಳಲ್ಲಿ ಅವರ ಹೋರಾಟದ ನೇತೃತ್ವವನ್ನ ಪ್ರತಿಯೊಬ್ಬ ಮನೆಯಿಂದ ಒಬ್ಬ ರೈತ ತಗೊಂಡು ಹೋಗ್ತಾ ಇದ್ದಾನೆ ಬಂಧುಗಳೇ. ನಮ್ಮ ಹೋರಾಟ ಏನಿದೆಯಲ್ಲ, ಈ ಇಡೀ ವಿಧಾನಸೌಧ ಅಲ್ಲ, ಇಡೀ ದಿಲ್ಲಿ ಸಂಸತ್ ಮಟ್ಟ ಮುಟ್ಟಿರುವಂತ ಒಂದು ಹೋರಾಟ ಇದು. ಈ ಹೋರಾಟವನ್ನ ರೈತರನ್ನ ಗಟ್ಟಿಗೊಳಿಸಿದಂತ ವ್ಯಕ್ತಿ ದಿವಂಗತ ಪ್ರೊಫೆಸರ್ ನಂಜುಂಡಸ್ವಾಮಿ. ಇವತ್ತು ರೈತರ ಶಕ್ತಿ, ರೈತರ ಬೆನ್ನೆಲುಬಾಗಿ ಆದಂತ ವ್ಯಕ್ತಿ ಪ್ರೊಫೆಸರ್ ನಂಜುಂಡಸ್ವಾಮಿ. ಹಾಗಾಗಿ ಬಂಧುಗಳೇ, ನಾವು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಅವರ ಏನು ಆಶಾಕಿರಣವಾಗಿರಲ್ಲ ಆ ಪ್ರತಿಯೊಂದು ಆಶಾಕಿರಣ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅವರ ನಡೆಯಲ್ಲಿ ನಾವು ನಡೆಯೋಣ ಅಂತ ಹೇಳಿ ಇವತ್ತಿಗೆ ನನ್ನ 2 ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್.